ಕೊನೆಗೂ ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಕಳೆದ 37 ದಿನಗಳಿಂದ ನಡೀತಾ ಇದ್ದಂಥ ಕಾಕ್ರೋಚ್ ಪಾರ್ಟಿಯ ಅಭಿಯಾನಕ್ಕೆ ಗೆಲುವು ಸಿಕ್ಕಂತೆ ಆಗಿದೆ. ಸರ್ಕಾರ ಸಾಕಷ್ಟು ಒತ್ತಡಗಳ ಬಳಿಕ ಕೊನೆಗೂ ಕೂಡ ಪ್ರಧಾನ್ ಅವರಿಂದ ರಾಜೀನಾಮೆ ಕೊಡಿಸಿದೆ. ಇದಾದ ಬಳಿಕ ಅತ್ತ ಸಿಜೆಪಿ ಪಕ್ಷದ ಕೆಲ ಯುವ ಮುಖಂಡರ ಜೊತೆಗೆ ಕೂಡ ಕೇಂದ್ರ ಸರ್ಕಾರದ ಸಚಿವರು ಮಾತುಕತೆಯನ್ನು ನಡೆಸಿದರು. ಜೊತೆಗೆ ಎಲ್ಲ ಬೇಡಿಕೆಗಳಿಗೂ ಕೂಡ ವಿದ್ಯಾರ್ಥಿಗಳ ಎಲ್ಲ ಬೇಡಿಕೆಗಳಿಗೂ ಕೂಡ ಕೇಂದ್ರ ಸರ್ಕಾರ ಒಪ್ಪಿಗೆಯನ್ನು ನೀಡಿದೆ. ಹಾಗಾದರೆ ಇವತ್ತಿನ ಡೆವಲಪ್ಮೆಂಟ್ ಏನಿದೆ ನೋಡೋಣ. We have done it! Dharmendra Pradhan resigned. Education Minister Dharmendra Pradhan's resignation is a huge step. And I want to congratulate every single student, every single youngster. ದೇಶದ ಹಲವೆಡೆ ಕಿಚ್ಚು ಹೊತ್ತಿತು. ಸಿಜೆಪಿ ಹೊತ್ತಿಸಿದ ಕಿಡಿ ಜ್ವಾಲಾಗ್ನಿಯಾಗಿತ್ತು. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ವಿರುದ್ಧದ ಈ ಹೋರಾಟಕ್ಕೆ ಈಗ ಜಯ ಸಿಕ್ಕಿದೆ. ಪ್ರತಿಭಟನಾಕಾರರಿಟ್ಟಿದ್ದ ಬಹುದೊಡ್ಡ ಬೇಡಿಕೆ ಈಡೇರಿದೆ. ಕೇಂದ್ರ ಶಿಕ್ಷಣ ಸಚಿವರಾಗಿದ್ದ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಟ್ಟಿದ್ದಾರೆ. ಹೀಗಾಗಿ ಕಾಕ್ರೋಚ್ ಜನತಾ ಪಕ್ಷ ಹಾಗೂ ಕಾಂಗ್ರೆಸ್ ಪಾಳೆಯದಲ್ಲಿ ಸಂಭ್ರಮ ಸಡಗರ ಮನೆ ಮಾಡಿದೆ. ವಿಷಯ ಏನು ಅಂದ್ರೆ ನೀಟ್ ಅಕ್ರಮದ ವಿರುದ್ಧ ಸಿಜೆಪಿ ಪ್ರತಿಭಟನೆಗಿಳಿದು ತುಂಬಾ ದಿನಗಳಾದವು. ಈ ಹೋರಾಟದ ಮುಖ್ಯ ಉದ್ದೇಶವೇ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ನೀಡೋದಾಗಿತ್ತು. ಪ್ರತಿಭಟನಾಕಾರರ ಈ ಹೋರಾಟಕ್ಕೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಕೂಡ ಧ್ವನಿಗೂಡಿಸಿದ್ರು. ಸಂಸತ್ನೊಳಗೂ ಹೊರಗೂ ಗದ್ದಲ ಸೃಷ್ಟಿಸಿದ್ರು. ಈ ಬೆನ್ನಲ್ಲೇ ಕೇಂದ್ರ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ನೀಡಿದ್ದಾರೆ. ದೇಶದ ಏಕತೆ, ವಿದ್ಯಾರ್ಥಿಗಳ ಭವಿಷ್ಯ ಹಾಗೂ ದೇಶ ವಿರೋಧಿ ಶಕ್ತಿಗಳು ಇದರ ಲಾಭ ಪಡೆಯಬಾರದು ಅನ್ನೋ ನಿಟ್ಟಿನಲ್ಲಿ ರಾಜೀನಾಮೆ ನೀಡ್ತಿದ್ದೀನಿ ಅಂತ ರಾಜೀನಾಮೆ ಪತ್ರದಲ್ಲಿ ಬರೆದುಕೊಂಡಿದ್ದಾರೆ. ಕಳೆದ 10 ದಿನಗಳ ಬೆಳವಣಿಗೆಗಳನ್ನು ನೋಡಿ ನನ್ನ ಮನಸ್ಸಿಗೆ ದುಃಖವಾಗಿದೆ. ಇದು ನನಗೆ ವೈಯಕ್ತಿಕ ಪ್ರತಿಷ್ಠೆಯ ವಿಷಯವಲ್ಲ. ಜಂತರ್ ಮಂತರ್ ಮತ್ತು ದೇಶದಲ್ಲಿ ನಿರ್ಮಾಣವಾಗಿರುವ ಪರಿಸ್ಥಿತಿಯ ಲಾಭವನ್ನ ರಾಷ್ಟ್ರ ವಿರೋಧಿ ಶಕ್ತಿಗಳು ಪಡೆಯಬಾರದು. ದೇಶದ ಏಕತೆ ಹಾಗೇ ಉಳಿಯಬೇಕು. ಭಾರತದ ಯಾವುದೇ ಒಬ್ಬ ವಿದ್ಯಾರ್ಥಿಯ ಭವಿಷ್ಯವು ಕಾನೂನು ತೊಡಕುಗಳಲ್ಲಿ ಸಿಲುಕಬಾರದು. ನಮ್ಮ ಮಕ್ಕಳು ತಮ್ಮ ಸಮಯವನ್ನ ಓದಿನಲ್ಲೇ ಕಳೆಯಬೇಕು ಮತ್ತು ವೃತ್ತಿ ಜೀವನವನ್ನು ರೂಪಿಸಿಕೊಳ್ಳುವತ್ತ ಗಮನ ಹರಿಸಬೇಕು ಎಂಬುದನ್ನು ಪರಿಗಣಿಸಿ ನಾನು ನನ್ನ ರಾಜೀನಾಮೆಯನ್ನು ಗೌರವಾನ್ವಿತ ಪ್ರಧಾನಮಂತ್ರಿ ಅವರಿಗೆ ಕಳುಹಿಸಿದ್ದೇನೆ. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಬೆನ್ನಲ್ಲೇ ಜಂತರ್ ಮಂತರ್ನಲ್ಲಿ ಸಂಭ್ರಮಾಚರಣೆ ಮನೆ ಮಾಡಿತು. ವೇದಿಕೆ ಮೇಲೆಯೇ ಫೋನ್ ಕರೆ ರಿಸೀವ್ ಮಾಡಿದ ಅಭಿಜಿತ್ ದೀಪ್ಗೆ ವಿ ಹ್ಯಾವ್ ಡನ್ ಇಟ್ ಅಂತ ಕಿರ್ಚಿದ್ರು. We have done it! We have done it! Dharmendra Pradhan ने रिजाइन कर दिया है. We have done it! क्या कहते थे ये? क्या कहते थे? इस सरकार में इस्तीफे नहीं होते. क्या कहते थे? इस सरकार में इस्तीफे नहीं होते. ಈ ಬೆಳವಣಿಗೆಗಳ ನಡುವೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಪ್ರಧಾನಿ ಮೋದಿ ಅವರನ್ನ ಭೇಟಿಯಾಗಿದ್ದಾರೆ. ಮತ್ತೊಂದು ಕಡೆ ನೀಟ್ ಅಕ್ರಮವನ್ನ ಸರ್ಕಾರ ಗಂಭೀರವಾಗಿ ತೆಗೆದುಕೊಂಡಿದೆ ಅಂತ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ. ಈ ಎಲ್ಲ ಒಂದು ವಿಷಯದಲ್ಲಿ ಭಾರತ ಸರ್ಕಾರ ಯಾವುದೇ ರೀತಿಯಾದಂಥ ಕ್ಯಾಶುವಲ್ ಅಪ್ರೋಚ್ ನಾವು ಮೊದಲಿಂದನೂ ಮಾಡಿಲ್ಲ. ವಿ ಹ್ಯಾವ್ ಟೇಕನ್ ದಿಸ್ ವೆರಿ ವೆರಿ ಸೀರಿಯಸ್ಲಿ. ಇನ್ನು ಸಂಸತ್ನ ಒಳಗೆ ಹಾಗೂ ಹೊರಗೂ ನೀಟ್ ಹೋರಾಟ ಮಾಡಿದ್ದ ರಾಹುಲ್ ಗಾಂಧಿ ವಿದ್ಯಾರ್ಥಿಗಳನ್ನ ಅಭಿನಂದಿಸಿದ್ರು. ಶಿಕ್ಷಣ ವ್ಯವಸ್ಥೆಯನ್ನ ಸರಿಪಡಿಸಲು ಸಿಕ್ಕ ಮೊದಲ ಹೆಜ್ಜೆ ಇದು ಅಂದ್ರು. Education Minister Dharmendra Pradhan's resignation is a huge step in rebuilding our education system. It's a symbolic step because he was a symbol, but it is still a big step. And I want to congratulate every single student, every single youngster who came out on the streets. That I believe today, the 25th of July 2026, is the day that the people of our country have started claiming their country back from those who have tried to destroy the constitution. That this is a victory for the youth of India. I am so proud of each one of them. Each one of them. ಇನ್ನು ರಾಜ್ಯಸಭೆ ವಿಪಕ್ಷ ನಾಯಕ ಮಲ್ಲಿಕಾರ್ಜುನ ಖರ್ಗೆ ಟ್ವೀಟ್ ಮಾಡಿದ್ದಾರೆ. ಇದು ಮೋದಿ ಅವರ ಹಠಮಾರಿತನದ ಸೋಲು ಅಂತ ಬರೆದುಕೊಂಡಿದ್ದಾರೆ. ಭಾರತದ ವಿದ್ಯಾರ್ಥಿಗಳ ಪ್ರತಿಧ್ವನಿ ಕೊನೆಗೂ
ಅಹಂಕಾರಿ ಅಧಿಕಾರದ ಹೊಸ್ತಿಲನ್ನ ತಲುಪಿದೆ. ಶಿಕ್ಷಣ ವ್ಯವಸ್ಥೆಯನ್ನ ಸರಿಪಡಿಸಲು ದೇಶಾದ್ಯಂತ ಬೀದಿಗಿಳಿದು ಧ್ವನಿ ಎತ್ತಿದ ನಮ್ಮ ಲಕ್ಷಾಂತರ ಯುವಕರ ಗೆಲುವು ಇದು. ಇದು ಸತ್ಯದ ಗೆಲುವು ಮತ್ತು ಪ್ರಧಾನಿ ಮೋದಿಯವರ ಹಠಮಾರಿತನದ ಸೋಲು. ಈ ಸರ್ಕಾರ ಭ್ರಷ್ಟವಾಗಿರುವ ಕಾರಣ ತಮ್ಮ ರಕ್ತವನ್ನ, ತಮ್ಮ ಮಕ್ಕಳನ್ನ ಕಳೆದುಕೊಂಡ ಆ ಎಲ್ಲಾ ಕುಟುಂಬಗಳ ಗೆಲುವು ಇದು. ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಸಂಸತ್ನಿಂದ ಹಿಡಿದು ಬೀದಿಯವರೆಗೆ ಧ್ವನಿ ಎತ್ತಿದ ಒಗ್ಗಟ್ಟಿನ ವಿರೋಧ ಪಕ್ಷಗಳ ಗೆಲುವು ಇದು. ರಾಜ್ಯದ ನಾಯಕರು ಕೂಡ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಗೆ ವ್ಯಂಗ್ಯವಾಡಿದ್ದಾರೆ. ಪ್ರಧಾನ್ 4-5 ಪುಟಗಳ ಪತ್ರವನ್ನ ಬರೆದಿದ್ದಾರೆ. ಪತ್ರವನ್ನ ಬರೆದು ಮಹಾನ್ ಸಾಧನೆ ಹೇಳ್ಕೊಂಡಿದ್ದಾರೆ ಅಂತ ಕಾಲೆಳೆದಿದ್ದಾರೆ. ಪುಟಗಳ ಪತ್ರ ಬರೆದು ಅವರ ಮಹಾನ್ ಸಾಧನೆ ಅಂತೇಳಿ ಹೇಳ್ಕೊಳ್ಳಕ್ಕೆ ಹೋಗಿ ನಗೆ ಪಾಟಲ್ಗೆ ಈಡಾಗಿದ್ದಾರೆ. ಮೇ 15ನೇ ತಾರೀಕು ಪೇಪರ್ ಲೀಕ್ ಆಯ್ತು. ಇವ್ರು ರಾಜೀನಾಮೆ ಕೊಟ್ಟಿದ್ದು ಜುಲೈ 25ನೇ ತಾರೀಕು. 3.5 ತಿಂಗಳು ಸ್ವಾಮಿ, 3.5 ತಿಂಗಳು ನಾನು ಏನೂ ಮಾಡೇ ಇಲ್ಲ ಅಂತ ಹೇಳಿದವರು ಇವತ್ತು ರಾಜೀನಾಮೆ ಕೊಟ್ಟಿದ್ದಾರೆ. ಇನ್ನು ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ನಿತಿನ್ ನಬೀನ್ ಧರ್ಮೇಂದ್ರ ಪ್ರಧಾನ್ ಬೆಂಬಲಕ್ಕೆ ನಿಲ್ಲೋದಾಗಿ ಹೇಳಿದ್ದಾರೆ. ಧರ್ಮೇಂದ್ರ ಪ್ರಧಾನ್ ಅವರು ಭಾರತದ ಶಿಕ್ಷಣವನ್ನು ಸುಧಾರಿಸುವಲ್ಲಿ ಮತ್ತು ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ಯಶಸ್ವಿಯಾಗಿ ಅನುಷ್ಠಾನಗೊಳಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದಾರೆ. ವಿಶಾಲ ಹಿತಾಸಕ್ತಿಗಳಿಗೆ ಆದ್ಯತೆ ನೀಡುವ ಮೂಲಕ ಅವರು ಹುದ್ದೆಯಿಂದ ಕೆಳಗಿಳಿಯುವ ನಿರ್ಧಾರವು ಸಾರ್ವಜನಿಕ ಜೀವನದಲ್ಲಿ ಸಮಗ್ರತೆ ಮತ್ತು ನಿಸ್ವಾರ್ಥ ಸೇವೆಯನ್ನು ಅತ್ಯುನ್ನತ ಮಾನದಂಡಗಳನ್ನು ಪ್ರತಿಬಿಂಬಿಸುತ್ತದೆ. ಈ ನಿರ್ಧಾರದಲ್ಲಿ ಪಕ್ಷವು ಧರ್ಮೇಂದ್ರ ಪ್ರಧಾನ್ ಅವರೊಂದಿಗೆ ದೃಢವಾಗಿ ನಿಲ್ಲುತ್ತದೆ. ಈ ನಡುವೆ ಸಿಜೆಪಿ ಮುಖಂಡರ ಜೊತೆಗೆ ಜೆಪಿ ನಡ್ಡಾ ಹಾಗೂ ಜಿತೇಂದ್ರ ಸಿಂಗ್ ಸಭೆ ನಡೆಸಿದ್ರು. ಕೇಂದ್ರ ಹಾಗೂ ಪ್ರತಿಭಟನಾಕಾರರ ಜೊತೆಗೆ ನಡೆದ 3ನೇ ಸಭೆ ಇದಾಗಿತ್ತು. ಬ್ಯೂರೋ ರಿಪೋರ್ಟ್, TV9.